ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಲಾಸ್ಟ್ ಟೈಮ್ ಒಂದೆರಡು ಸಲ ಮಳೆ ಬಂದು ಹೋಯ್ತಲ್ಲ, ಅದರ ನೆಕ್ಸ್ಟಿಗೆ ಗಿಡಗಳಲ್ಲಿ ತುಂಬ ಹೂವಾಗ್ತಾ ಉಂಟು. ಈಗ ನೋಡಿ, ರೆಡ್ ರೋಸಲ್ಲಿ ಎಷ್ಟೊಂದು ಹೂವಾಗಿದೆ. ಒಂದೇ ಬಂಚಲ್ಲಾಗಿದೆ. 1 2 3 4 5. ಇದರಲ್ಲೂ ಅಷ್ಟೇ, ಮೊಗ್ಗು ನೋಡಿ ಎಷ್ಟುಂಟು. ಸಖತ್ತಾಗಿ ಹೂ ಬಿಡ್ತಾ ಉಂಟು, ಹಾಗೆ ಮೊಗ್ಗು ಕೂಡ ಉಂಟು. ಇನ್ನೊಂದು ರೋಸು, ಇದು ನಿನ್ನೆ ಮೊನ್ನೆದಿರಬೇಕು. ದಾಸವಾಳನೂ ಅಷ್ಟೇ ಸುಮಾರು ಆಗ್ತಾ ಉಂಟು. ದಿನಕ್ಕೆ 4 ಹೂ ಒಂದೇ ಗಿಡದಲ್ಲಿ ಸಿಗ್ತಾ ಉಂಟು. ಎಲ್ಲ ಗಿಡಗಳಲ್ಲಿ ಒಂದಾದರೂ ಹೂ ಇದ್ದರೆ ನೋಡೋಕ್ಕೆ ಚಂದ. ಹಾಗೆ ನಿಮಗೆ ಇನ್ನೊಂದು ಗಿಡ ತೋರಿಸ್ತೀನಿ. ಇದು ಯಾವುದು ಅಂತ ಗೆಸ್ ಮಾಡಿ. ನಮ್ಮನೆ ಒಳಗೆ ಅಂಗಳದಲ್ಲಿಲ್ಲ, ಮನೆ ಹೊರಗಡೆ ಇದೆ, ಬೇರೆಯವ್ರು ನಟ್ಟಿದ್ದು. ಯಾವುದು ಅಂತ ಗೆಸ್ ಮಾಡಿ. ನೋಡಿ, ಇದೆ, ಗೊತ್ತಾಯ್ತಾ ಯಾವುದು ಅಂತ? ನೋಡೋದಕ್ಕೆ ತುಳಸಿ ಗಿಡ ಥರನೇ ಇದೆಯಲ್ಲ, ಬಟ್ ಇದು ತುಳಸಿ ಗಿಡ ಅಲ್ಲ, ಕಾಮಕಸ್ತೂರಿ ಅಂತ ಹೇಳ್ತೇವಲ್ಲ ಅದು. ಇದ್ರ ಪಕ್ಕ ನಿಂತರೆ ಒಳ್ಳೆ ಸುವಾಸನೆ ಬರ್ತದೆ. ಚಿಯಾ ಸೀಡ್ಸ್ ಅಲ್ಲ ಇದು. ಮೊದಲು ನೋಟಕ್ಕೆ 2 ಒಂದೇ ಥರ ಕಾಣ್ತದೆ, ಬಟ್ ಇದು ಚಿಯಾ ಸೀಡ್ಸ್ ಅಲ್ಲ. ಚಿಯಾ ಸೀಡೇ ಬೇರೆ, ಬೆಸಿಲ್ ಸೀಡ್ಸೇ ಬೇರೆ. ಇದಕ್ಕೆ ಬೆಸಿಲ್ ಸೀಡ್ಸ್, ಸಬ್ಜಾ ಸೀಡ್ಸ್, ಹಾಗೆ ತುಳಸಿ ಬೀಜ ಹಾಗೂ ಕರೀತಾರೆ. ಈ ಕಾಮಕಸ್ತೂರಿ ಬೀಜ ಕಪ್ಪು ಬಣ್ಣ, ಹಾಗೆ ದುಂಡಾಕಾರ ಆಗಿರ್ತದೆ. ಚಿಯಾ ಸೀಡ್ಸ್ ಸ್ವಲ್ಪ ದೊಡ್ಡದಾಗಿರುತ್ತೆ, ಮತ್ತೆ ಓವೆಲ್ ಶೇಪಲ್ಲಿರುತ್ತೆ. ಇದು ಕೆಲವು ಬಣ್ಣದಲ್ಲಿ ಸಿಗ್ತದೆ ನಮಗೆ. ಚಿಯಾ ನೀರನ್ನು ಹೀರ್ಕೊಳ್ಳೋಕ್ಕೆ ಹಾಗೆ ಊದ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ತದೆ, ಆದರೆ ಸಬ್ಜಾ ಕೇವಲ ಸೆಕೆಂಡ್ಗಳಲ್ಲೇ ಉಬ್ಬಿಕೊಳ್ತದೆ. ಟೇಸ್ಟ್, ಪರಿಮಳದಲ್ಲೂ ಹಾಗೆ. ಚಿಯಾ ಸೀಡ್ಸ್ಗೆ ಯಾವುದೇ ಥರದ ರುಚಿ ಇಲ್ಲ, ಹಾಗೆ ಪರಿಮಳ ಕೂಡ ಇಲ್ಲ. ಇದು ಬೆಸಿಲ್ ಸೀಡ್ಸ್ ಸ್ವಲ್ಪ ಸೌಮ್ಯವಾದ ತುಳಸಿಯ ಪರಿಮಳ ಇರ್ತದೆ. ಇದನ್ನು ಹೀಗೆ ಬೀಜದ ಥರ ಇರ್ತದಲ್ಲ, ಅದನ್ನೆಲ್ಲ ತೆಗೆದು ಬಿಸಿಲಿಗೆ ಒಣಗಿಸಿ ಕೈಯಲ್ಲೇ ಹೀಗೆ ಮಾಡ್ಬೋದು. ಅದರ ಸೀಡ್ಸ್ ಎಲ್ಲ ಸಿಗ್ತದೆ. ಇದರಲ್ಲೆಲ್ಲ ಪೌಷ್ಟಿಕಾಂಶತೆ ಜಾಸ್ತಿ ಇರುತ್ತೆ. ಹಾಗೆ ಚಿಯಾ ಸೀಡ್ಸಲ್ಲಿ ಒಮೆಗಾ 3, ಆ್ಯಂಟಿ ಆಕ್ಸಿಡೆಂಟ್, ಪ್ರೋಟೀನ್ಸ್ ಎಲ್ಲ ಜಾಸ್ತಿ ಇರ್ತದಲ್ಲ. ಹಾಗೆ ಈ ಸಬ್ಜಾದಲ್ಲಿ ನಮಗೆ ಜೀರ್ಣಕ್ರಿಯೆಗೆ ಇದು ತುಂಬ ಉಪಯೋಗ ಆಗ್ತದೆ. ಹಾಗೆ ಇದರ ಸೀಡ್ಸನ್ನು ಬರೀ ನೀರಿಗೆ ಹಾಕಿ ದಿನ ಕುಡಿಬೋದು. ತುಂಬ ಒಳ್ಳೆ ಬೆನಿಫಿಟ್ ಉಂಟು ಇದರಲ್ಲಿ. ಇದು ಮನೆಯಲ್ಲೆಲ್ಲ ಇದ್ದರೆ ಒಳ್ಳೆಯದು, ತಕ್ಷಣಕ್ಕೆ ಮಾಡ್ಕೊಂಡು ನಮಗೆ ಕುಡಿಬೋದಲ್ಲ. ಇನ್ನು ಮಧ್ಯಾಹ್ನ ಮೇಲೆ ಒಂದು ಗೃಹ ಪ್ರವೇಶಕ್ಕೆ ಹೋಗಿದ್ವಿ. ನಮ್ಮ ರಿಲೇಟಿವ್ ಒಬ್ಬರದೇ ಗೃಹ ಪ್ರವೇಶ. ಇದು ಎಲ್ಲಿ ಅಂದರೆ ಮಣಿಪುರದಲ್ಲಿ. ಇಲ್ಲಿನ ಲೊಕೇಶನ್ ಅಂತೂ ತುಂಬ ಸೂಪರ್ ಆಗಿತ್ತು. ಇದು ಮಣಿಪುರದ ಬ್ರಿಡ್ಜಿಗೆ ಪಕ್ಕನೇ ಅವ್ರ ಮನೆ ಇದೆ. ಬ್ರಿಡ್ಜಿಗೆ ಸ್ವಲ್ಪ ಡೌನಲ್ಲಿ. ಲೊಕೇಶನ್ ಹುಡುಕೋಕೆ ತುಂಬ ಈಸಿ ಇತ್ತು, ಅಷ್ಟೇನು ಕಷ್ಟ ಆಗಿಲ್ಲ. ಒಳ್ಳೆ ಲೊಕೇಶನ್ ಇವರದ್ದು. ಇಲ್ಲಿ ಒಂದು ಸೈಡ್ ಫುಲ್ ಗದ್ದೆ ಹೊಲ, ಇನ್ನೊಂದು ಸೈಡ್ ಹೊಳೆ. ಒಂಥರ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇವರದ್ದು ದೈವದ ಮನೆ. ಅವ್ರ ಮನೆ ಎದುರಿಗೆ ದೈವದ ಮನೆ ಉಂಟು, ಇದೇ ಮನೆ.
ಮಗ ಮೇಲಿಂದ ವ್ಯೂಸ್ ಚೆನ್ನಾಗಿ ಕಾಣುತ್ತೆ ಅಂತ ಮೇಲೆ ಹೋಗಿ ಮೊಬೈಲಲ್ಲಿ ಶೂಟ್ ಮಾಡ್ಕೊಂಡು ಬಂದ. ನೋಡಿ ಹೀಗೆ ಕಾಣಿಸ್ತದೆ ಮೇಲೆ. ಮೇಯ್ನ್ ರೋಡಿಗೆ ಹತ್ತಿರ ಇರೋದ್ರಿಂದ ಸ್ವಲ್ಪ ಸೌಂಡ್ ಎಲ್ಲ ಜಾಸ್ತಿ, ಬಸ್ಸು ಅದು ಇದೆಲ್ಲ ಹೋಗ್ತಾ ಇರ್ತಲ್ಲ. ಮತ್ತು ಈ ಹೊಳೆ ನೀರು ಮಳೆಗಾಲದಲ್ಲಿ ಫುಲ್ ಮನೆ ತನಕ ಬರುತ್ತೆ, ಬೊಲ್ಲ ಬರ್ತದೆ ಅಂತ ಹೇಳ್ತೇವೆ ನಾವು, ಆ ಥರ ಫುಲ್ ಸರೌಂಡಿಂಗ್ ಎಲ್ಲ ನೀರೇ ಇಲ್ಲಿ. ಈಗ ಮಾತ್ರ ಹೀಗೆ ಶಾಂತ ಉಂಟು ಸ್ವಲ್ಪ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.